ರಾಜಣ್ಣ ಕ್ಷೇತ್ರದಲ್ಲಿ ಅಡ್ವಾನ್ಸ್ ಕಮಿಷನ್ ದಂಧೆ ಪ್ರಕರಣ. 20 ಲಕ್ಷದ ಕೆಲಸ ಕೊಡ್ತೀವಿ ಅಂತ ಹೇಳಿ ಪ್ಯಾಕೇಜ್ ಮೇಂಟೆನೆನ್ಸ್ ವರ್ಕ್ ನಾವು 3,20,000 ಇಸ್ಕೊಂಡು 2 ವರ್ಷ ಆಗಿದೆ. 3,20,000 ಇಸ್ಕೊಂಡು 2 ವರ್ಷ ಆಗಿದೆ. ಅಡ್ವಾನ್ಸ್ ಪಡೆದಿದ್ದ 3,20,000 ಅಡ್ವಾನ್ಸ್ ಹಣ ವಾಪಸ್. ಕೊಟ್ಟವನಿಗೆ ಪಡೆದವನಿಗೆ ಇಬ್ಬರಿಗೂ ಆಗ್ಬೇಕಿದೆ ಶಿಕ್ಷೆ. ಎಸ್ ವೀಕ್ಷಕರೇ, ಇತ್ತೀಚೆಗಷ್ಟೇ ಸಹಕಾರಿ ಸಚಿವ ಕೆ.ಎನ್. ರಾಜಣ್ಣ ಅವರ ಸ್ವಕ್ಷೇತ್ರ ಮಧುಗಿರಿಯಲ್ಲಿ ಎಗ್ಗಿಲ್ಲದೆ ಕಮಿಷನ್ ದಂಧೆ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40% ಕಮಿಷನ್ ದಂಧೆ ನಡೆಯುತ್ತಿದೆ. ಮಾನ ಮರ್ಯಾದೆ ಬಿಟ್ಟಿರೋ ಅಧಿಕಾರಿಗಳು ಅಡ್ವಾನ್ಸ್ ಆಗಿಯೇ ಕಮಿಷನ್ ಹಣ ಪಡೆಯುತ್ತಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿಬಂದಿದ್ವು. ಸುರೇಶ್ ಸಾಹೇಬರಿಗೆ 3,20,000 ಸೇರಿದ ನಿಜಾನೇ. ಶ್ರೀರಂಗ 50,000 ಎಕ್ಸ್ಟ್ರಾ ಕೊಟ್ಟರು. 3,20,000 ರೂಪಾಯಿ ಇದೆ. ಹಾಗಾಗಿ ನಮ್ಮದು ಒಂದು 3 ಬಿಲ್ ಲೆಕ್ಕಾಚಾರ ಇದೆ ಸಾಹೇಬ್ರು. ಸಾಹೇಬ್ರೇನು ಹೇಳ್ತಾರೆ ಅಂದರೆ ನಾವಿಬ್ಬರು ಲೆಕ್ಕಾಚಾರ ಮಾಡ್ಕೊಬಿಡೋಣ. ಇವಾಗ ನಾವು ಲೆಕ್ಕಾಚಾರ ಮಾಡ್ತೀವಿ ಒಪ್ಕೊಂಡೆ. ಅಲ್ಲ, ನಿಮ್ಮದು ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕೋಂತ ನಾನು ಹೇಳ್ತಿಲ್ಲ. ಈಗ ನೀನು ಹೇಳಿದ್ದಕ್ಕೆ ನಾನು ಅವ್ರ ಹತ್ರ ಇಸ್ಕೊಂಡೆ. ನಾನು ಯಾರ ಹತ್ರನ ಇಸ್ಕೊಳಲ್ಲ. ನಿಮಗೂ ಹೇಳಿದೆ, ನಾನು ಯಾರ ಹತ್ರನ ಇಸ್ಕೊಳಲ್ಲ. ನನ್ನೊಬ್ಬನಿಗೆ ಅವರು ಕೊಡ್ತಾ ಇದ್ದೆ. ಅವಾಗ ಏನಾಯಿತು ನಿಮಗೆ ಗೊತ್ತು. ಪ್ರಾಬ್ಲಮ್ಸ್ ಅದೇನಿದ್ರು ನೀನು ನಾವು ಲೆಕ್ಕ ಮಾಡ್ಕೊಳ್ಳೋಣ. ಹೌದು, ಮಧುಗಿರಿ PWD ಇಲಾಖೆಯಲ್ಲಿ 20 ಲಕ್ಷದ ಕಾಮಗಾರಿಯ ಗುತ್ತಿಗೆ ಕೊಡಿಸುತ್ತೇವೆ ಅಂತ ಹೇಳಿ 3,20,000 ರೂಪಾಯಿ ಕಮಿಷನ್ ಪಡೆದಿದ್ದಾರೆ ಅಂತ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರೊಬ್ಬರು PWD ಇಲಾಖೆಯ AEE ವಿರುದ್ಧ ಗಂಭೀರ ಆರೋಪವೊಂದನ್ನ ಮಾಡಿದ್ರು. ಮಧುಗಿರಿ PWD ಇಲಾಖೆಯ AEE ರಾಜಗೋಪಾಲ ಎಂಬುವವರು ಮಧ್ಯವರ್ತಿ ಶ್ರೀರಂಗ ಎಂಬುವರ ಮೂಲಕ 40% ಕಮಿಷನ್ ಎಂಬಂತೆ ಸುಮಾರು 3,20,000 ಹಣವನ್ನ ಲಂಚವನ್ನ ಪಡೆದಿದ್ರಂತೆ. ಆದರೆ ಲಂಚವನ್ನ ಪಡೆದಿದ್ರೂ ಕೂಡ ಕಾಮಗಾರಿಯನ್ನ ಗುತ್ತಿಗೆಗೆ ನೀಡಿರ್ಲಿಲ್ವಂತೆ. ಇತ್ತ ಹಣವನ್ನ ವಾಪಸ್ ಕೊಡಿ ಅಂದರೂ ಕೊಡ್ತಿರ್ಲಿಲ್ವಂತೆ. 2 ವರ್ಷ ಆದರೂ ಗುತ್ತಿಗೆ ಹಣವನ್ನ ವಾಪಸ್ ಕೊಟ್ಟಿರ್ಲಿಲ್ವಂತೆ. ಈ ಬಗ್ಗೆ ಬ್ರಹ್ಮಸಮುದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಚೀಲನಹಳ್ಳಿ ಸುರೇಶ್ ಎಂಬುವವರು ಗಂಭೀರ ಆರೋಪ ಮಾಡಿದರು. ನಿಮ್ಮ ಪ್ರಜಾಶಕ್ತಿ ಟಿವಿ ಈ ಕಮಿಷನ್ ದಂಧೆಯ ಬಗ್ಗೆ ಸವಿಸ್ತಾರವಾದ ಸುದ್ದಿಯನ್ನ ಬಿತ್ತರಿಸಿತ್ತು. ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಸುದ್ದಿಯಾಗ್ತಿದ್ದಂತೆ ಹೆದರಿದ PWD ಅಧಿಕಾರಿ ಇದೀಗ 3,20,000 ರೂಪಾಯಿಯನ್ನ ಕ್ಯಾಶ್ ಕೊಟ್ಟು ಕೈ ತೊಳೆದುಕೊಂಡಿದ್ದಾನಂತೆ. ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಈ ಬಗ್ಗೆ ಸುದ್ದಿ ಬಿತ್ತರವಾಗ್ತಿದ್ದಂತೆ ಸುದ್ದಿಗೋಷ್ಠಿ ನಡೆಸಿದ್ದ ಈ ಅಧಿಕಾರಿ ತಾನು ಯಾವುದೇ ಕಮಿಷನ್ ಹಣವನ್ನ ಪಡೆದಿಲ್ಲ, ಅದು ಯಾವುದೋ ಸಾಲದ ದುಡ್ಡು ಅಂತೆಲ್ಲ ಹೇಳಿ ಜನರ ದಿಕ್ಕು ತಪ್ಪಿಸುವ ಕೆಲಸವನ್ನ ಕೂಡ ಮಾಡಿದ್ದ. ಆದರೆ ಇದೀಗ ಏಕಾಏಕಿ ಈ ಕಮಿಷನ್ ಹಣವನ್ನ ವಾಪಸ್ ನೀಡಿದ್ದಾನೆ ಎನ್ನಲಾಗಿದ್ದು, ಚೀಲನಹಳ್ಳಿ ಸುರೇಶ್ಗೆ ಹಣವನ್ನ ನಗದು ರೂಪದಲ್ಲಿಯೇ ವಾಪಸ್ ನೀಡುತ್ತಿರುವ ದೃಶ್ಯ ಮತ್ತು ಫೋಟೋಗಳು ನಿಮ್ಮ ಪ್ರಜಾಶಕ್ತಿ ಟಿವಿಗೆ ಲಭ್ಯವಾಗಿವೆ. ಅದೇನೇ ಇಲ್ಲಿ, ಈ ಪ್ರಕರಣದ ಮೂಲಕ ಮಧುಗಿರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಮಿಷನ್ ದಂಧೆ ನಡೆಯುತ್ತಿರುವ ಬಗ್ಗೆ ಅನುಮಾನಗಳು ದಟ್ಟವಾಗ್ತಿವೆ. ಮತ್ತೊಂದೆಡೆ ಲಂಚವನ್ನ ತೆಗೆದುಕೊಳ್ಳೋದು ಎಷ್ಟು ದೊಡ್ಡ ತಪ್ಪೋ, ಕೊಡೋದು ಕೂಡ ಅಷ್ಟೇ ದೊಡ್ಡ ತಪ್ಪು. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಗಮನ ಹರಿಸಿ ಲಂಚ ಕೊಟ್ಟವನು ಮತ್ತು ಪಡೆದವನು ಇಬ್ಬರ ಮೇಲೆಯೂ ಕ್ರಮವನ್ನ ಜರುಗಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. ಬೇಡ